ನಮಸ್ಕಾರ. ಇಂದಿನ ಸಿನಿಮಾ ಮತ್ತು ಲೈಫ್ ಸ್ಟೈಲ್ ವಿಶೇಷ ಸುದ್ದಿಗೆ ಸ್ವಾಗತ. ಚಂದನದ ಗೊಂಬೆ ಬಹುಭಾಷಾ ನಟಿ ನಿಧಿ ಅಗರ್ವಾಲ್ ಈಗ ಉದ್ಯಮ ರಂಗಕ್ಕೆ ಅದ್ಧೂರಿಯಾಗಿ ಕಾಲಿಟ್ಟಿದ್ದಾರೆ. ಕೇವಲ ತಾತ್ಕಾಲಿಕ ಸೌಂದರ್ಯಕ್ಕೆ ಮಾರುಹೋಗದಂತೆ ಕೂದಲಿನ ದೀರ್ಘಕಾಲೀನ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ತಮ್ಮದೇ ಆದ ಪ್ರೀಮಿಯಂ ಹೇರ್ ವೆಲ್ನೆಸ್ ಬ್ರ್ಯಾಂಡ್ ಹೇರ್ ಡೇರ್ ಯು ರಿಚುವಲ್ಸ್ ಅನ್ನು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಈ ಕುರಿತ ಒಂದು ವಿಶೇಷ ವರದಿ. ಬೆಂಗಳೂರಿನ ಮಾರತ್ತಹಳ್ಳಿಯ ಬೇಜ್ನಲ್ಲಿ ಶನಿವಾರ ನಡೆದ ಹೈಪ್ರೊಫೈಲ್ ಕಾರ್ಯಕ್ರಮದಲ್ಲಿ ನಟಿ ಹಾಗೂ ಉದ್ಯಮಿ ನಿಧಿ ಅಗರ್ವಾಲ್ ಅವರು ತಮ್ಮ ಕನಸಿನ ಬ್ರ್ಯಾಂಡ್ ಹೇರ್ ಡೇರ್ ಯು ರಿಚುವಲ್ಸ್ ಅನ್ನು ಅಧಿಕೃತವಾಗಿ ಅನಾವರಣಗೊಳಿಸಿದರು. ಖ್ಯಾತ ಫ್ಯಾಷನ್ ಕೊರಿಯೋಗ್ರಾಫರ್ ರಮೇಶ್ ಡೆಮ್ಲಾ ನಡೆಸಿಕೊಟ್ಟ ಈ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ತಾರೆಯರು, ಪ್ರಮುಖ ಇನ್ಫ್ಲುಯೆನ್ಸರ್ಗಳು, ಫ್ಯಾಷನ್ ಕ್ಷೇತ್ರದ ಗಣ್ಯರು ಹಾಗೂ ಉದ್ಯಮ ವಲಯದ ನಾಯಕರು ಭಾಗವಹಿಸಿದ್ದರು. ಬೆಂಗಳೂರಿನ ಪ್ರಮುಖ ಮಾಡೆಲ್ಗಳ ವಿಶೇಷ ರ್ಯಾಂಪ್ ವಾಕ್ ಮೂಲಕ ಬ್ರ್ಯಾಂಡ್ನ ತತ್ವ ಮತ್ತು ಉತ್ಪನ್ನಗಳನ್ನು ಆಕರ್ಷಕವಾಗಿ ಪ್ರದರ್ಶಿಸಲಾಯಿತು. ಬಹಳ ವರ್ಷಗಳಿಂದ ನಾನು ಅನೇಕ ಮಹಿಳೆಯರಂತೆ ಕೂದಲು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕುತ್ತಿದ್ದೆ. ಸುಂದರ ಕೂದಲು ಆಕಸ್ಮಿಕವಾಗಿ ಸಿಗುವುದಿಲ್ಲ, ಅದು ಬೇರುಗಳಿಂದ ಆರಂಭವಾಗುತ್ತದೆ. ಕೇವಲ ಒಂದು ದಿನದ ಸೌಂದರ್ಯಕ್ಕಿಂತ ಕೂದಲಿನ ದೀರ್ಘಕಾಲದ ಆರೋಗ್ಯ ಮುಖ್ಯ. ಉತ್ಪನ್ನದ ಸಂಯೋಜನೆ, ಪದಾರ್ಥಗಳ ಆಯ್ಕೆಯಿಂದ ಹಿಡಿದು ಪ್ಯಾಕೇಜಿಂಗ್ವರೆಗೆ ಪ್ರತಿ ಹಂತದಲ್ಲೂ ನಾನು ವೈಯಕ್ತಿಕವಾಗಿ ತೊಡಗಿಸಿಕೊಂಡಿದ್ದೇನೆ. ಹೇರ್ ಡೇರ್ ಯು ರಿಚುವಲ್ಸ್ ಕೇವಲ ಮತ್ತೊಂದು ಸೆಲೆಬ್ರಿಟಿ ಬ್ರ್ಯಾಂಡ್ ಆಗಿ ಉಳಿಯದೆ ಸಂಪೂರ್ಣ ಹೇರ್ ವೆಲ್ನೆಸ್ ರೂಟೀನ್ ಒದಗಿಸುವ ಗುರಿ ಹೊಂದಿದೆ. ಈ ಬ್ರ್ಯಾಂಡ್ನಡಿ ಪೋಷಕಾಂಶಯುಕ್ತ ಸ್ಕಾಲ್ಪ್ ಆಯಿಲ್ಸ್, ಕೂದಲಿನ ಪುನಶ್ಚೇತನಕ್ಕಾಗಿ ಹೇರ್ ಮಾಸ್ಕ್ಗಳು, ಮೃದುವಾದ ಕ್ಲೆನ್ಸರ್ಗಳು ಹಾಗೂ ಹಗುರವಾದ ಪೋಸ್ಟ್ ವಾಶ್ ಸೀರಮ್ಗಳನ್ನು ಮಾರುಕಟ್ಟೆಗೆ ತರಲಾಗಿದೆ. ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿಲ್ಲ ಎಂದು ಬ್ರ್ಯಾಂಡ್ ಆರ್ಕಿಟೆಕ್ಟ್ ಹಾಗೂ ಹೂಡಿಕೆದಾರರಾದ ಡೈಸಿ ಮಾರ್ಗನ್ ತಿಳಿಸಿದ್ದಾರೆ. ಇಂದಿನ ಗ್ರಾಹಕರು ಕೇವಲ ಹೊರಗಿನ ಸೌಂದರ್ಯವನ್ನು ಮಾತ್ರ ನೋಡುವುದಿಲ್ಲ, ಅವರು ಪಾರದರ್ಶಕ ಮತ್ತು ವೆಲ್ನೆಸ್ ಆಧಾರಿತ ಉತ್ಪನ್ನಗಳನ್ನು ಬಯಸುತ್ತಾರೆ. ಪ್ರತಿಯೊಬ್ಬರ ಸ್ವಯಂ ಆರೈಕೆ ಪ್ರಯಾಣದಲ್ಲಿ ಈ ಬ್ರ್ಯಾಂಡ್ ವಿಶ್ವಾಸಾರ್ಹ ಸಂಗಾತಿಯಾಗಲಿದೆ. ಡೈಸಿ ಮಾರ್ಗನ್, ಬ್ರ್ಯಾಂಡ್ ಆರ್ಕಿಟೆಕ್ಟ್ ಮತ್ತು ಹೂಡಿಕೆದಾರರು ಒಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಕ್ಯಾಲ್ಪ್ ಆರೋಗ್ಯ ಮತ್ತು ಮುನ್ನೆಚ್ಚರಿಕಾ ಸೌಂದರ್ಯದ ಕಡೆಗೆ ಗ್ರಾಹಕರ ಒಲವು ಹೆಚ್ಚುತ್ತಿದ್ದು, ಅದಕ್ಕೆ ಪೂರಕವಾಗಿ ಹೇರ್ ಡೇರ್ ಯು ರಿಚುವಲ್ಸ್ ಮಾರುಕಟ್ಟೆಗೆ ಹೊಸ ಕಳೆ ತಂದಿದೆ. ನಟಿ ನಿಧಿ ಅಗರ್ವಾಲ್ ಅವರ ಈ ಹೊಸ ಉದ್ಯಮ ಯಶಸ್ವಿಯಾಗಲಿ ಅನ್ನೋದೇ ನಮ್ಮ ಆಶಯ. ಚೆನ್ನಾಗಿದ್ದೀರಾ? So super happy to be here because we're launching a dream product. It's from this brand called Hair Dare You, and today is our first step on this journey. It's basically nowadays everybody has been having a lot of hair fall. Lot of reasons. I think main reason is water. So we have this amazing water filter which also has a lot of vitamins. So I think if you go through our website, you'll know what all we have. But it's the technology is got from Korea to India, but suitable for Indian hair, suitable for Indian weather and everything. So this is something that I have tested before getting into it. I tested this product for like 3 months and we've been working on it for 1 year. So it's completely tried and tested. And as an actor, you know, your hair is constantly under a lot of pressure, styling, heat. And I always make sure to use the best products only, whether it's my skin, whether it's my hair. So this is definitely certified by me. And we have Prachi and we have Gayatri on board, and they're also going to search for this product, and we have just launched it with utmost care and love. So we are very excited for you, and we want everybody to try it from our website, shop it, and let us know the feedback. Thank you. Hi, I'm Prachi Mishra, Miss India 2012. I'm an actor. I have my company in Dubai for last 14 years, but this is first time I'm entering a venture which is about hair care product, and I was challenged by Nidhi. Yes, because that's how this happened. Because I have not like long hair like her, and she said try it. Yeah. So I tried for 2 months, and then after trying, I said okay, now let's become partners. Friendship is too much. So that's how I came on board. We have amazing products, tried and tested. We have a serum which is the first serum in India, which is with microneedles inside. So it's amazing. You will love it. And yeah, we're gonna come up with a lot of new things, and yes, we're gonna be a crazy team. Yes. Puneet sir. I was actually supposed to do a film with Puneet sir. This was many years ago. I wish that happened. So many actors. I love Rakshit Shetty sir.
I love Rishabh Shetty sir, Yash sir. Any word in Kannada? ಚೆನ್ನಾಗಿದ್ದೀರಾ?